ಕರ್ತನಲ್ಲಿ ಪ್ರೀತಿಯ ದೈವಜನರೇ, ನಿಮ್ಮೆಲ್ಲರಿಗೆ ಯೇಸುವಿನ ಸುಮಧುರ ನಾಮದಲ್ಲಿ ವಂದನೆಗಳು. ಈ ಧ್ಯಾನ ವೇಳೆಯಲ್ಲಿ ಸ್ವಲ್ಪ ಹೊತ್ತು ವಾಕ್ಯವನ್ನು ಧ್ಯಾನಿಸುವ, ಪ್ರಾರ್ಥಿಸುವ. ಪ್ರೀತಿಯ ದೇವರೇ, ಈ ಧ್ಯಾನ ವೇಳೆಗಾಗಿ ಸ್ತೋತ್ರ. ನಮ್ಮ ಸಂಗಡ ಮಾತನಾಡು, ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ದೇವರೇ, ಆಮೆನ್. ಕರ್ತನಲ್ಲಿ ಪ್ರೀತಿಯ ವೀಕ್ಷಕರೇ, ಈ ಮೂಲಕ ದೇವರ ವಾಕ್ಯವನ್ನು ಹಂಚುವಂಥ ಈ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಇಂದಿನ ಮುಖ್ಯ ಪ್ರಸ್ತಾಪ ಪಿಲಾತನ ಮನೋವ್ಯಥೆ ಎಂಬುದಾಗಿ. ಕೊಡಲ್ಪಟ್ಟಂಥ ಆಧಾರ ವಾಕ್ಯ ಶ್ರೀ ಯೋಹಾನನು ಬರೆದ ಸುವರ್ತಮಾನ 19ನೇ ಅಧ್ಯಾಯ ಮೊದಲ 16 ವಚನಗಳು. ಸಂದಿಗ್ಧತೆ ನಾನು ನಡೆಸ್ತೇನೆ. ಎಲ್ಲರ ಜೀವಿತದಲ್ಲೂ ಕೂಡ ಸಂದಿಗ್ಧ ಪರಿಸ್ಥಿತಿಗಳು, ಎರಡು ಆಯ್ಕೆಗಳಿರುವಾಗ ಅದ ಇದು ಸರಿಯಾ ಇದು ಸರಿಯಾ ಅಥವಾ ಇದು ಸರಿಯಾ ಸರಿ ಅಲ್ಲವ, ಇಂತಹ ಗೊಂದಲಗಳು, ಸಂದಿಗ್ಧತೆಗಳು ಸಾಮಾನ್ಯ. ಪಿಲಾತನಿಗೆ ಸಂಬಂಧಿಸಿ ಪಿಲಾತನ ಕುರಿತು ಧ್ಯಾನಿಸುವಾಗ ಇದೇ ಪ್ರಶ್ನೆ ನಮಗೂ ಬರುತ್ತದೆ. ಪಿಲಾತ ಒಳ್ಳೆಯವನಲ್ಲವೋ? ಪಿಲಾತನ ಮಾತುಗಳನ್ನು ಕೇಳುವಾಗ ನಮಗೆ ಅವನೊಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಮೇಲ್ನೋಟಕ್ಕೆ ಕಂಡುಬರುತ್ತಾನೆ. ಸುವಾರ್ತಿಕರು ವಿವರಿಸುವ ಹಾಗೆ ಅವನ ಕೆಲವು ಮಾತುಗಳು ಯೇಸುವಿನ ಕುರಿತಾಗಿ ಹೇಳ್ತಾನೆ, ನನಗೆ ಈತನಲ್ಲಿ ಯಾವ ಅಪರಾಧವೂ ಕಾಣಲಿಲ್ಲ, ಈತನು ಕೆಟ್ಟದ್ದೇನೂ ಮಾಡಲಿಲ್ಲ. ಈ ಮಾತುಗಳನ್ನು ನೋಡುವಾಗ ಪಿಲಾತ ಒಳ್ಳೆಯವನಾಗಿ ಆಲೋಚಿಸುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಯೇಸುವಿನ ನ್ಯಾಯ ವಿಚಾರಣೆ ವೇಳೆಯಲ್ಲಿಯೂ ಕೂಡ ಪದೇ ಪದೇ ಸುಮಾರು 3-4 ಬಾರಿ ಯೇಸುವಿನ ಜೊತೆ ಸಂವಾದ ಮಾಡ್ತಾನೆ, ಯೇಸುವನ್ನು ರಕ್ಷಿಸುವುದಕ್ಕಾಗಿ ಎಂಬುದಾಗಿ. ಆದರೆ ಒಂದು ಅಭಿಪ್ರಾಯ ಕೂಡ ಇನ್ನೊಂದು ಏನಂತ ಕೇಳಿದರೆ, ದೇವರ ದೈವಿಕ ಕಾರ್ಯದಲ್ಲಿ ಪಿಲಾತ ಉಪಯೋಗಿಸಲ್ಪಟ್ಟ ಎಂಬುದಾಗಿ. ಆದರೆ ಈ ಮಾತು ಇದೆಲ್ಲವನ್ನು ನೋಡುವಾಗ ಪಿಲಾತ ಒಬ್ಬ ಒಳ್ಳೆಯವನಾಗಿ ಕಂಡರೂ ಕೂಡ ಪಿಲಾತನ ಮೂಲಕವಾಗಿ ನಾವು ಕಲಿಯುವಂಥ ಕೆಲವು ಸಂಗತಿಗಳವೆ. ಪಿಲಾತ ಒಂದು ವೇಳೆ ಯೇಸುವಿನ ಮೂಲಕವಾಗಿ ಪ್ರಕಟವಾದ ದೇವರ ರಕ್ಷಣಾ ಕಾರ್ಯದ ಭಾಗವಾಗಿದ್ದರೆ, ಅಥವಾ ಯೇಸುವಿನ ರಕ್ಷಣಾ ಕಾರ್ಯವನ್ನು ಪಿಲಾತ ಅರ್ಥೈಸಿಕೊಂಡಿದ್ದರೆ, ಯೇಸುವಿನ ಮಾತಿಗೆ ಪಿಲಾತನ ಒಂದು ಪ್ರತಿಕ್ರಿಯೆ ಇದೆ. ಸತ್ಯದ ಪರರ ಕುರಿತಾಗಿ ಯೇಸು ಮಾತಾಡುವಾಗ ಪಿಲಾತ ಹೇಳ್ತಾನೆ, ಸತ್ಯ ಎಂದರೆ ಏನು ಅಂತ. ಅದರರ್ಥ ದೇವರ ದೈವಿಕ ಕಾರ್ಯ, ಯೇಸುವಿನ ಮೂಲಕವಾಗಿ ಪ್ರಕಟವಾಗುವ ದೇವರ ಆ ದೈವಿಕ ಕಾರ್ಯದ ಕುರಿತಾಗಿ ಅವನಿಗೆ ಗೊತ್ತಿರಲಿಲ್ಲ. ಗೊತ್ತಿದ್ದರೆ ಬಹುಶಃ ದೈವಿಕ ಕಾರ್ಯದ ಭಾಗ ಪಿಲಾತ ಎನ್ನುವಂಥ ಮಾತನ್ನು ಒಪ್ಪಬಹುದಾಗಿತ್ತು. ಬದಲಾಗಿ ಪ್ರಸ್ತುತ ಭಾಗದಲ್ಲಿ ಓದಿ ಕೇಳುವ ಹಾಗೆ ಜನರಿಗೆ ಹೆದರ್ತಾನೆ, ಜನರ ಸ್ವರಕ್ಕೆ ಹೆದರ್ತಾನೆ. ಒಬ್ಬ ಅಧಿಪತಿಯಾಗಿ ನ್ಯಾಯದ ಮಾರ್ಗದಲ್ಲಿ ನಡೆಯುವ ಬದಲು, ನ್ಯಾಯದ ನಿರ್ಧಾರವನ್ನು ತೆಗೆದುಕೊಳ್ಳುವ ಬದಲು ಆತ ಜನರಿಗೆ ಹೆದರುವುದು, ಅಂದರೆ ಇನ್ನೊಂದು ರೀತಿಯಲ್ಲಿ ಜನರು ದಂಗೆ ಎದ್ದರೆ ನಾಳೆ ನನ್ನ ಸ್ಥಾನ ಎಲ್ಲಿ ಕಳಕೊಳ್ಳಬೇಕಾದ ಸ್ಥಿತಿ ಬರುವುದೋ ಎಂಬಂಥ ಆತಂಕ. ಆ ಮೂಲಕ ಯಾವುದೋ ಒಂದು ತನಗೆ ಅನುಕೂಲವಾಗುವಂತಹ ಸ್ಥಿತಿಗತಿಗಳಿಗೆ ಅಂಟಿಕೊಳ್ಳುವ ಮೂಲಕ ನ್ಯಾಯಸಮ್ಮತವಾದ ರೀತಿಯಲ್ಲಿ ತನ್ನ ಕಾರ್ಯವೈಖರಿಯನ್ನು ಮಾಡಲಿಕ್ಕೆ ಅಸಾಧ್ಯವಾಗುವಂಥ ಸ್ಥಿತಿ. ನಮ್ಮ ಜೀವಿತದಲ್ಲಿಯೂ ಕೂಡ ಇಂತಹ ಸ್ಥಿತಿಗತಿಗಳವೆ. ಒಳ್ಳೆಯದರ ಮತ್ತು ಕೆಟ್ಟದ್ದರ ನಡುವಣ ಸಂಘರ್ಷ ನಮ್ಮಲ್ಲಿ ಆಗ್ತಾ ಇರ್ತದೆ. ಪೌಲ ಹೇಳ್ತಾನೆ, ಅಂತರಾತ್ಮನ ನಿಯಮ ಮತ್ತು ಅಂಗಗಳ ನಿಯಮ, ಇದರ ನಡುವೆ ಆಗುವಂಥ ಹೋರಾಟ ಇದೊಂದು ದೊಡ್ಡ ಸವಾಲು. ಅಂದರೆ ಒಳ್ಳೆಯದನ್ನು ಮಾಡಬೇಕೆನ್ನುವಂಥ ಮನಸ್ಸಿದ್ದರೂ ಆಗದೇ ಇರುವಂಥ ಸಂದಿಗ್ಧತೆ.
ಆ ಸಂದಿಗ್ಧ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲೂ ಕೂಡ ಇರ್ತದೆ. ಪೌಲ ಮುಂದುವರಿಸಿ ಹೇಳ್ತಾನೆ, ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯ ನಾನು. ನಮ್ಮ ಜೀವಿತದಲ್ಲೂ ಕೂಡ ಇಂತಹ ಸಂದಿಗ್ಧತೆಗಳು ಬರುವಾಗ ದುರವಸ್ಥೆಯ ಸ್ಥಿತಿಯಲ್ಲಿದ್ದೇನೆ ನಾನು. ಅಂತರಾತ್ಮನ ನಿಯಮ ಮತ್ತು ಅಂಗಗಳ ನಿಯಮ, ಇದರ ನಡುವೆ ಆಗುವಂಥ ಹೋರಾಟ. ನಾನು ವರ್ಷಗಳ ಹಿಂದೆ ಒಂದು ಕವನವನ್ನು ಬರೆದಿದ್ದೆ. ಅದು ಹೇಗೆ ಅಂತ ಕೇಳಿದರೆ, ಹಿಂದೆ ಎಲ್ಲರ ಕೈಯಲ್ಲೂ ಇರುತ್ತಿತ್ತು ಬೈಬಲ್, ಇಂದು ಎಲ್ಲರ ಕೈಯಲ್ಲೂ ಇದೆ ಮೊಬೈಲ್ ಎಂಬುದಾಗಿ. ಇದು ಕೂಡ ಒಂದು ಹೋರಾಟವೇ. ಇಂತಹ ಸಂದಿಗ್ಧ ಸ್ಥಿತಿಗತಿಗಳ ಮಧ್ಯದಲ್ಲಿ ಪೌಲ ಹೇಳುವ ಹಾಗೆ, ಇಂತಹ ದುರವಸ್ಥೆಯಲ್ಲಿ, ಅಯ್ಯೋ ಎಂತಹ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯ ನಾನೆಂಬುದಾಗಿ ಮುಂದುವರಿಸಿ ಪೌಲ ನಮಗೆ ದಯಪಾಲಿಸುವಂಥ ಒಂದು ನಂಬಿಕೆಯ ಮಾತು. ಈ ಶ್ರಮಕಾಲದಲ್ಲಿ ಪಿಲಾತನ ಸಂದಿಗ್ಧತೆಯ ಮುಖಾಂತರವಾಗಿ, ಆತನ ಮನೋವ್ಯತೆಯ ಹಾಗೆ ನಾವು ಕೂಡ ಚಿಂತೆ, ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಾಗ, ಹೋರಾಟದಲ್ಲಿ, ಅಯ್ಯೋ ಎಂಥ ದುರವಸ್ಥೆ ನನ್ನದೆಂಬುದಾಗಿ ಹೇಳುವಂಥ ಪ್ರಶ್ನೆಗೆ ಉತ್ತರವಿದೆ. ಇಂತಹ ಮರಣದ ಸ್ಥಿತಿ, ಪೌಲ ಅದನ್ನು ಮರಣದ ಸ್ಥಿತಿ ಅಂತ ಕರೀತಾನೆ. ಒಳ್ಳೆಯದು ಯಾವುದೆಂದು ಗೊತ್ತಿದ್ದರೂ ಕೂಡ ಅದನ್ನು ಮಾಡಲಿಕ್ಕೆ ಆಗದೇ ಇರುವಂಥದ್ದು ಮರಣದ ಸ್ಥಿತಿ, ಸತ್ತ ಸ್ಥಿತಿ. ಇಂತಹ ಮರಣದ ಸ್ಥಿತಿಯಿಂದ ಯಾರು ನನ್ನನ್ನು ಬಿಡಿಸ್ತಾರೆ? ಮುಂದುವರಿಸಿ ಪೌಲ ಸ್ತೋತ್ರ ಹೇಳ್ತಾನೆ, ಈ ಸ್ಥಿತಿಯಿಂದ ಬಿಡಿಸುವುದಕ್ಕೆ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಮಾಡ್ತಾನೆ. ದೇವರಿಗೆ ಸ್ತೋತ್ರ ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತದಲ್ಲೂ ಕೂಡ ಸಂದಿಗ್ಧ ಸ್ಥಿತಿಗತಿಗಳು ಬರುವಾಗ, ನನ್ನ ವೈಯಕ್ತಿಕ ಜೀವಿತದಲ್ಲಿಯೂ ಕೂಡ ಸರಿ ತಪ್ಪುಗಳ ನಡುವಣ ಹೋರಾಟ ಆಗುವಾಗ, ಸಂಪೂರ್ಣವಾಗಿ ಕ್ರಿಸ್ತನಿಗೆ ಶರಣು ಬರುವಾಗ, ಕ್ರಿಸ್ತನಿಗೆ ಒಪ್ಪಿಸಿ, ದೇವರು ನಾನು ಆತನಲ್ಲಿ ನನ್ನ ಹೋರಾಟದಲ್ಲಿ, ಒಳ್ಳೆಯದರ ಮತ್ತು ಕೆಟ್ಟದರ ಹೋರಾಟದಲ್ಲಿ ಸೋತು ಹೋಗುವಾಗ, ದೇವರೇ ನನ್ನನ್ನು ಕ್ಷಮಿಸು, ಕೆಟ್ಟದ್ದಕ್ಕೆ ಹೋಗದೆ ಒಳ್ಳೆಯದನ್ನು ಮಾಡುವುದಕ್ಕೆ ಬಲಪಡಿಸು ಎನ್ನುವಂಥ ಪ್ರಾರ್ಥನೆಯೊಂದಿಗೆ, ಕೆಟ್ಟ ಸಂಗತಿಗಳಿಗಾಗಿ ನನ್ನನ್ನು ಕ್ಷಮಿಸು ಎನ್ನುವಂಥ ಪ್ರಾರ್ಥನೆಯೊಂದಿಗೆ ಆತನ ಬಳಿಗೆ ಬರುವಾಗ ಆತನು ಸ್ವೀಕರಿಸ್ತಾನೆ. ನಮ್ಮ ಸಂದಿಗ್ಧ ಸ್ಥಿತಿಯಿಂದ ನಮ್ಮನ್ನು ಪಾರು ಮಾಡ್ತಾನೆ, ಸಮಾಧಾನದ ಜೀವಿತವನ್ನು ಅನುಗ್ರಹಿಸ್ತಾನೆ. ಇಂತಹ ಸಮಾಧಾನದ ಜೀವಿತ ನಮ್ಮೆಲ್ಲರದಾಗುವಂತೆ ದೇವರು ಈ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿ ನಡೆಸಲಿ. ಪ್ರೀತಿಯ ದೇವರೇ, ವಾಕ್ಯವನ್ನು ಆಲಿಸಿದ್ದೇವೆ. ಪಿಲಾತನಂತೆ ನಮ್ಮ ಜೀವಿತದಲ್ಲೂ ಕೂಡ ಸಂದಿಗ್ಧತೆಗಳು, ಒಳ್ಳೆಯದರ ಕೆಟ್ಟದ್ದರ ನಡುವಣ ಹೋರಾಟದ ಸ್ಥಿತಿಗತಿಗಳು. ದೇವರೇ, ಒಳ್ಳೆಯದನ್ನು ಮಾಡುವಂತೆ, ಸಂದಿಗ್ಧ ಪರಿಸ್ಥಿತಿಗಳಿಂದ ಹೊರಬರುವಂತೆ, ಸಮಾಧಾನದ ಜೀವಿತವನ್ನು ನಡೆಸುವಂತೆ ನಮ್ಮನ್ನು ಬಲಪಡಿಸು. ಪೌಲ ಹೇಳುವಂತೆ, ಇಂಥ ಸಂದಿಗ್ಧ ಸ್ಥಿತಿಗತಿಗಳನ್ನು ಬಿಡಿಸುವುದಕ್ಕಾಗಿ ಯೇಸು ಇದ್ದಾನೆ. ಯೇಸುವಿನ ಮೂಲಕವಾಗಿ ಪ್ರಕಟವಾದ ದೇವರ ನಿನ್ನ ಪ್ರೀತಿ, ಆ ಪ್ರೀತಿಯಲ್ಲಿ ನಮ್ಮನ್ನು ಬಲಪಡಿಸು, ಆ ಪ್ರೀತಿಯಲ್ಲಿ ನಮ್ಮನ್ನು ತುಂಬಿಸು, ಆ ಪ್ರೀತಿಯಲ್ಲಿ ನಮ್ಮನ್ನು ನೆಲೆಗೊಳಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ದೇವರೇ, ಆಮೆನ್.